Hello everyone, welcome to Sanmargaha classes. Let us see question number 10 of chapter sound. A measure that can be followed to reduce noise pollution is noise pollution na reduce ಮಾಡ್ಲಿಕ್ಕೆ ಹಾಗಿದ್ರೆ ಯಾವ ಮೆಥಡ್ ಅಥವಾ ಯಾವ measure that can be followed? Option A, staying away from the urban areas. Staying away from urban areas. ಇಲ್ಲಿ ನಾವು ಅರ್ಬನ್ ಏರಿಯಾಸ್ ಇಂದ ದೂರ ಹೋದ್ರೆ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗೋದಿಲ್ಲ. ಇದು ಆ ಅಜ್ಜಿ ಕತೆ ಕೇಳಿದೀರಾ? ಹಂಗಾಯ್ತು. ತಾನಿಲ್ದೆ ಊರಲ್ಲಿ ಬೆಳಕಾಗುದಿಲ್ಲ ಅಂತ ಅನ್ಕೊಂಡಿದ್ಲಂತ ಅಜ್ಜಿ. ಆ ಕತೆ ಆಯ್ತು ಅಲ್ವಾ? ನಾವು ದೂರ ಹೋದ್ರೆ ಇಲ್ಲಿ ನಾಯ್ಸ್ ಪೊಲ್ಯೂಷನ್ ಕಡಿಮೆ ಆಗೋದಿಲ್ಲ. ನಾಯ್ಸ್ ಪೊಲ್ಯೂಷನ್ ಇದ್ದಂಗೆ ಇರುತ್ತೆ, ನಮ್ಗೆ ನಾಯ್ಸ್ ಕೇಳಿಸೋದಿಲ್ಲ ಅಷ್ಟೇ. ದರ್ಫೋರ್ ದಿಸ್ ಈಸ್ ರಾಂಗ್ ಆನ್ಸರ್. ಆಪ್ಷನ್ ಬಿ, ಕನ್ಸ್ಟ್ರಕ್ಟಿಂಗ್ ಸೌಂಡ್ ಪ್ರೂಫ್ ಬಿಲ್ಡಿಂಗ್ಸ್. No, this is also wrong answer. Option C, constructing soundproof buildings. Sometimes ಇದು ವರ್ಕ್ ಆಗುತ್ತೆ, ಆಗಲ್ಲ ಅಂತ ಅಲ್ಲ, ಬಟ್ ಎಲ್ಲದನ್ನು ಸೌಂಡ್ ಪ್ರೂಫ್ ಬಿಲ್ಡಿಂಗ್ ಆಗಿ ನಾವು ಕಟ್ತಾ ಇರ್ಲಿಕ್ಕೆ ಆಗೋದಿಲ್ಲ. ಅಗೇನ್ ದರ್ ಇಸ್ ಸೌಂಡ್ ಪೊಲ್ಯೂಷನ್ ಮೇ ಬಿ ಡ್ಯೂ ಟು ಟ್ರಾಫಿಕ್ ಅಲ್ವಾ, ಡೆಮಾಲಿಶಿಂಗ್ ಇರಬಹುದು ಅಥವಾ ಕನ್ಸ್ಟ್ರಕ್ಷನ್ ಇರಬಹುದು. ಈ ಎಲ್ಲ ಟೈಮಲ್ಲಿ ಹೇಗೆ ಸೌಂಡ್ ಪ್ರೂಫ್ ಬಿಲ್ಡಿಂಗ್ ಅನ್ನ ಅದ್ರ ಸುತ್ತ ಕಟ್ತಾ ಇರ್ಲಿಕ್ಕಾಗತ್ತೆ? ಸೊ ಕನ್ಸ್ಟ್ರಕ್ಟಿಂಗ್ ಸೌಂಡ್ ಪ್ರೂಫ್ ಬಿಲ್ಡಿಂಗ್ ರೆಡ್ಯೂಸಸ್ ನಾಯ್ಸ್, ಬಟ್ ನಾಯ್ಸ್ ಪೊಲ್ಯೂಷನ್ಗೆ ನಾವು ಕರೆಕ್ಟ್ ಆಗಿರೋ ಒಂದು ಮೆಜರ್ ಅನ್ನ ಕೊಡಬೇಕು. ಗ್ರೋಯಿಂಗ್ ಮೋರ್ ಅಂಡ್ ಮೋರ್ ಪ್ಲಾಂಟ್ಸ್ ಇನ್ ಅವರ್ ಸರೌಂಡಿಂಗ್ಸ್. ಹಾಗಿದ್ರೆ ಪ್ಲಾಂಟ್ಸ್ ಅನ್ನ ನಾವು ಜಾಸ್ತಿ ಬೆಳೆಯೋದ್ರಿಂದ ಹೇಗೆ ಇದು ನಾಯ್ಸ್ ಪೊಲ್ಯೂಷನ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ? ಸಿ, ದೀಸ್ ಪ್ಲಾಂಟ್ಸ್ ಅಬ್ಸಾರ್ಬ್ ನಾಯ್ಸ್. ಥಿಕ್ ಇರೋದಕ್ಕೆ ಪ್ಲಾಂಟ್ಸ್ ಏನಿದೆ, ದೇ ಅಬ್ಸಾರ್ಬ್ ನಾಯ್ಸ್. ಆಲ್ಸೋ ಇಲ್ಲಿ ಏನಾಗುತ್ತೆ, ದೇ ಸ್ಕ್ಯಾಟರ್ ವೇವ್ಸ್ ಬೈ ಬ್ರಾಂಚಸ್ ಅಂಡ್ ಲೀವ್ಸ್. ಈಗ ಟ್ರೀ ಇದ್ದು ಬ್ರಾಂಚಸ್ ಮತ್ತೆ ಲೀವ್ಸ್ ಎಲ್ಲ ಇರುತ್ತೆ, ದೇ ಸ್ಕ್ಯಾಟರ್ ದ ಸೌಂಡ್ ವೇವ್. ಸೌಂಡ್ ವೇವ್ ಅನ್ನ ಸ್ಕ್ಯಾಟರ್ ಮಾಡ್ಬಿಡುತ್ತೆ, ಒಂದ್ ಕಡೆ ಹಿಂಗ್ ಹೋಗ್ತಾ ಇದೆ, ಸ್ಕ್ಯಾಟರ್ ಮಾಡ್ಬಿಡೋದು. ಸೊ ಇಫೆಕ್ಟ್ ಏನಾಯ್ತು, ಕಡಿಮೆ ಆಯ್ತು. ಆಲ್ಸೋ ಈಗ ಟ್ರೀ ಎಲ್ಲ ಇದ್ರೆ ಏನಾಗುತ್ತೆ, ಅಲ್ಲಿ ಗಾಳಿ ಬಂದಾಗ ಒಲ್ಗಾಡೋ ಸೌಂಡು, ಅದಕ್ಕೆ ಅಟ್ರಾಕ್ಟ್ ಆಗಿ ಬರ್ಡ್ಸ್ ಬರುತ್ತೆ. ಹಾಗಾಗಿ ಇದ್ರ ಸೌಂಡ್ ನಡುವೆ ಸೊ ಇಲ್ಲಿ ದೀಸ್ ಸೌಂಡ್ಸ್ ಏನಿದೆ, ದೇ ಡ್ರಾನ್ ಔಟ್ ದಟ್ ಅನ್ವಾಂಟೆಡ್ ನಾಯ್ಸ್. ಈ ರೀತಿ ಪ್ಲಾಂಟಿಂಗ್ more and more plants helps to reduce noise pollution. ಆಲ್ಸೋ ಏನಾಗುತ್ತೆ, ಲ್ಯಾಂಡ್ ವೆಟ್ ಇರುತ್ತೆ, ಟ್ರೀ ಎಲ್ಲ ಇದ್ರೆ ಲ್ಯಾಂಡ್ ವೆಟ್ ಇರುತ್ತಲ್ಲ, ದೇ ಆಲ್ಸೋ ಅಬ್ಸಾರ್ಬ್ ಸೌಂಡ್. ಆಪ್ಷನ್ ಡಿ, ರಿಸ್ಟ್ರಿಕ್ಟಿಂಗ್ ಫ್ರೀಕ್ವೆಂಟ್ ಯೂಸ್ ಆಫ್ ವೆಹಿಕಲ್ ಹಾರ್ನ್ಸ್. ದಿಸ್ ಇಸ್ ರಾಂಗ್. ಯಾಕಂದ್ರೆ ನಾಯ್ಸ್ ಪೊಲ್ಯೂಷನ್ ವೆಹಿಕಲ್ಸ್ ಹಾರ್ನ್ ಇಂದ ಮಾತ್ರ ಅಲ್ಲ, ಬೇರೆ ಬೇರೆ ರೀಸನ್ ಇಂದನೂ ಬಂದಿರುತ್ತೆ. So effective method is growing more and more plants in our surroundings. Option C is correct. Thank you.